ಡೇಟಿಂಗ್ ಆಪ್ಗಳ ಮೂಲಕ ಸ್ನೇಹ ಬೆಳೆಸಿಕೊಂಡು ಬಳಿಕ ವಂಚನೆ ಮತ್ತು ದರೋಡೆ ನಡೆಸುವ ಪ್ರಕರಣಗಳು ಹೆಚ್ಚಾಗ್ತಿವೆ. ಇದೀಗ ಬೆಂಗಳೂರಿನ ಬಾಗಲೂರು ವ್ಯಾಪ್ತಿಯಲ್ಲಿ ಇಂಥದ್ದೇ ಒಂದು ಆತಂಕಕಾರಿ ಘಟನೆ ಬೆಳಕಿಗೆ ಬಂದಿದೆ. ಡೇಟಿಂಗ್ಗೆ ಬರುವಂತೆ ಕರೆದು ಯುವಕನನ್ನ ಅಪಹರಿಸಿ ಹಣಕ್ಕಾಗಿ ಬೆದರಿಕೆ ಹಾಕಿ ದರೋಡೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ಇನ್ನು ವಿಶೇಷ ಅಂದ್ರೆ ಈ ಪ್ರಕರಣದ ಪ್ರಮುಖ ಆರೋಪಿ ತಾನೇ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದು ತನಿಖೆ ವೇಳೆ ಅಸಲಿ ಸತ್ಯ ಬಯಲಾಗಿದೆ. ಗೇ ಡೇಟಿಂಗ್ ಆಪ್ನಲ್ಲಿ ಹುಡುಗ ಪರಿಚಯ, ಸನಿಹಕ್ಕೆ ಬಾ ಎಂದು ಕರೆದ, ಕಿಡ್ನಾಪ್ ಮಾಡಿ ದೋಚಿದ. ನಮ್ಮ ಜನ ಎಷ್ಟು ಬರ್ಗೆಟ್ಟವ್ರೆ ಅಂದ್ರೆ ಇಷ್ಟು ದಿನ ಅಲ್ಲಲ್ಲಿ ಸಿಕ್ಕು ಸೆಟಪ್ ಮಾಡ್ಕೊಳ್ತಿದ್ದವರು ಈಗ ಡೈರೆಕ್ಟ್ ಆನ್ಲೈನ್ ನಲ್ಲಿ ಲಿಂಕ್ ತಗೋತಿದ್ದಾರೆ. ಯಾರಿಗೆ ಹೇಗೆ ಬೇಕೋ ಅದೇ ರೀತಿ ಸೆಟಪ್ಗಳು ಆ ಆಪ್ಗಳಲ್ಲಿ ಸಿಗ್ತಿದ್ದಾರೆ. ಅದರಲ್ಲೂ ಈ ಗಂಡ್ಮಕ್ಕಳು ಕೂಡ ತಮ್ಮ ಕಾಮದಾಹ ತೀರಿಸಿಕೊಳ್ಳೋಕೆ ಇವೇ ಆಪ್ಗಳನ್ನ ಬಳಸ್ತಿದ್ದಾರೆ. ಈಗ ಅಂತಹದ್ದೇ ಗೇ ಆಪ್ ಅಂದ್ರೆ ಗಂಡಸರೇ ಡೇಟ್ ಮಾಡೋದು ಅಂದ್ರೆ ಸೇರೋದು ಅಂತ ಆಪ್ ನಲ್ಲಿ ಲಾಕ್ ಆಗಿರೋ ಕೇಸ್ ಬಟಾ ಬಯಲಾಗಿದೆ. ಗೇ ಡೇಟಿಂಗ್ ಆಪ್ ಅಲ್ಲಿ ಆರಂಭವಾದ ಪರಿಚಯ ಕೊನೆಗೆ ಅಪರಾಧ ಪ್ರಕರಣವಾಗಿ ಮಾರ್ಪಟ್ಟಿದೆ. ಸೈಯದ್ ಎಂಬ ಯುವಕನಿಗೆ ಕೆಲ ದಿನಗಳ ಹಿಂದೆ ಗೇ ಡೇಟಿಂಗ್ ಆಪ್ ಮೂಲಕ ವಾಸಿಂ ಎಂಬಾತನ ಪರಿಚಯವಾಗಿತ್ತು. ಇಬ್ಬರು ದಿನಗಟ್ಟಲೆ ಆಪ್ನಲ್ಲಿ ಚಾಟಿಂಗ್ ಮಾಡ್ತಿದ್ರು. ಸೈಯದ್ ನನ್ನ ಸಂಪೂರ್ಣವಾಗಿ ನಂಬಿಸಿದ ವಾಸಿಂ ಕೊನೆಗೊಂದು ದಿನ ನಾವು ನೇರವಾಗಿ ಸಿಗೋಣ, ಡೇಟಿಂಗ್ ಮಾಡೋಣ ಅಂತ ಬಾಗಲೂರು ಬಳಿ ಕರೆಸಿಕೊಂಡಿದ್ದಾನೆ. ಒಬ್ಬ ವ್ಯಕ್ತಿ ಇರ್ತಾನೆ, ಆತನಿಗೆ ಒಂದು ಡೇಟಿಂಗ್ ಆಪ್ ಅಲ್ಲಿ ವಸೀಂ ಅಂತದ್ದು ಒಬ್ಬ ಪರಿಚಯ ಆಗ್ತದೆ. ಆತ ಪರಿಚಯ ಆಗಿ ಮೊಬೈಲ್ ನಂಬರ್ ಕೂಡ ಇವರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅದೇ ರೀತಿ ಚಾಟಿಂಗ್ ಎಲ್ಲದನ್ನು ಕೂಡ ಶುರುವಾಗುತ್ತೆ. ಅದಾದ್ಮೇಲೆ ಒಂದು ಸ್ಥಳಕ್ಕೆ ನೀನ್ ಬಾ ಅಂತ ಅಂದ್ಬಿಟ್ಟು ಒಂದು ಲೊಕೇಶನ್ ಶೇರ್ ಮಾಡ್ತೀವಿ. ಆರೋಪಿ ಆಗಿರ್ತಾನೆ, ಇವರು ಕೂಡ ಅದನ್ನ ನಂಬ್ಕೊಂಡು ಒಂದು ಸಂಜೆ ಆ ಜಾಗಕ್ಕೆ ಹೋಗಿದ ತಕ್ಷಣನೇ ವಸೀಮು ಒಂದು ಕಾರ್ ಹತ್ರ ಬಾ ಅಂತಂದು ಇವನ್ನ ಮೀಟ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಸೊ ಅಷ್ಟರಲ್ಲಿ ವಸೀಮ್ನ ಇನ್ನ 3 ಜನ ಸ್ನೇಹಿತರು ಕಾರ್ನಲ್ಲೇ ಕೂತ್ಕೊಂಡಿರ್ತಾರೆ. ಸೊ ಇವ್ನು ಬಂದಿದ ತಕ್ಷಣ ಕಾರ್ನಲ್ಲಿ ಅದನ್ನ ಇಮಿಡಿಯೇಟ್ಲಿ ಹೊರಗಡೆ ಕೂರಿಸ್ಕೊಂಡು ಸೈಯದ್ ಸ್ಥಳಕ್ಕೆ ತಲುಪುತ್ತಿದ್ದಂತೆಯೇ ವಾಸಿಂ ಹಾಗೂ ಆತನ ಸಹಚರರು ಆತನನ್ನ ಸುತ್ತುವರೆದಿದ್ರು. ಬಳಿಕ ಕಾರಿನಲ್ಲಿ ಕೂರಿಸಿಕೊಂಡು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅಲ್ಲೇ ನಡೆಸಿದ್ದಾರೆ. ಚಾಕು ತೋರಿಸಿ ಜೀವ ಬೆದರಿಕೆ ಹಾಕಿ ಹಣ ಕಸಿದುಕೊಳ್ಳಲು ಯತ್ನಿಸಿದ್ದಾರೆ. ಆದರೆ ಆರೋಪಿಗಳ ಪ್ಲಾನ್ ಸಂಪೂರ್ಣ ಯಶಸ್ವಿಯಾಗಲಿಲ್ಲ. ಸೈಯದ್ ಸಹಾಯಕ್ಕಾಗಿ ಕೂಗಿಕೊಂಡಾಗ ಸ್ಥಳೀಯರು ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ಧಾವಿಸಿದ ಸಾರ್ವಜನಿಕರು ವಾಸಿಂ ಅಂಡ್ ಗ್ಯಾಂಗ್ ಅನ್ನ ಹಿಡಿದು ಧರ್ಮದೇಟು ನೀಡಿದ್ದಾರೆ. ಮತ್ತೆ ಫೋನ್ ಪೇ ಡೀಟೇಲ್ಸ್ ಚೆಕ್ ಮಾಡ್ಕೊಂಡು ಅದರಿಂದ ಒಂದು 5,000 ರೂಪಾಯಿ ಟ್ರಾನ್ಸಾಕ್ಷನ್ ಕೂಡ ಮಾಡ್ಕೊಡ್ತಾರೆ. ಅದಾದ್ಮೇಲೆ ನೀನು ಈ ರೀತಿ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಯೂಸ್ ಮಾಡ್ತೀಯಾ, ನಿನ್ನ ಮರ್ಯಾದೆ ನಾನು ಹರಾಜು ಮಾಡ್ತೀನಿ, ನಿಮ್ಮ ಫ್ಯಾಮಿಲಿಗೆ ಹೇಳ್ತೀನಿ, ನಿಮ್ಮ ಸ್ನೇಹಿತರಿಗೆ ಹೇಳ್ತೀನಿ ಅಂತ ಹೇಳಿ ಅದನ್ನ ಹೆದರಿಸಿ ಈ ವಿಚಾರ ಹೊರಗಡೆ ಹೇಳ್ತು ಅಂತಂದ್ರೆ ಇದೆಲ್ಲದನ್ನು ಕೂಡ ನಾನು ನಿಮ್ ವಿರುದ್ಧವಾಗಿ ಮಾಡ್ತೀನಿ. ಅದೇ ರೀತಿ ಇನ್ನೂ ನನಗೆ 5 ಲಕ್ಷ ರೂಪಾಯಿ ನೀನು ದುಡ್ಡನ್ನ ತಂದ್ಕೊಡ್ಬೇಕು ಅಂತ ಈ 4 ಜನ ಆತನಿಗೆ ಬೇಡಿಕೆ ಇಡ್ತಾರೆ. ಸೊ ಇಮಿಡಿಯೇಟ್ಲಿ ನಾವು ಅದನ್ನ FIR ಮಾಡ್ಕೊಡ್ತೀವಿ. ಸಂಘೇಳಿ ಪೊಲೀಸ್ ಠಾಣೆಗೆ FIR ಮಾಡ್ಕೊಂಡು ಈ 4 ಜನ ಆರೋಪಿತರು ಕೂಡ ನಾವು ಬಂಧಿಸಿದ್ದೀವಿ. ಸೊ ಅವ್ರ ಕಡೆಯಿಂದ ಒಂದು ಮೊಬೈಲ್ ಕೂಡ ರಿಕವರಿ ಮಾಡಿದ್ದೀವಿ. ವಾಸಿಂ ನೀಡಿದ ದೂರಿನ ಮೇರೆಗೆ ಬಾಗಲೂರು ಪೊಲೀಸರು ತನಿಖೆ ಆರಂಭಿಸಿದಾಗ ಅಸಲಿ ಕತೆ ಬಯಲಾಗಿದೆ. ಅತ್ತ ಕಿಡ್ನಾಪ್ ಆಗಿದ್ದ ಸೈಯದ್ ಕೂಡ ಪೊಲೀಸರನ್ನ ಸಂಪರ್ಕಿಸಿ ತನಗಾದ ಅನ್ಯಾಯ ಮತ್ತು ವಾಸಿಂ ಗ್ಯಾಂಗ್ ಮಾಡಿದ ದರೋಡೆ ಬಗ್ಗೆ ದೂರು ನೀಡಿದ್ದಾನೆ. 2 ದೂರುಗಳನ್ನ ಕ್ರಾಸ್ ವೆರಿಫೈ ಮಾಡಿದ ಪೊಲೀಸರಿಗೆ ಶಾಕ್ ಆದಿತ್ತು. ದೂರು ನೀಡಲು ಬಂದಿದ್ದ ವಾಸಿಮನೇ ಅಸಲಿ ವಿಲನ್ ಅನ್ನೋದು ತನಿಖೆಯಲ್ಲಿ ಸಾಬೀತಾಗಿದೆ. ಸದ್ಯ ಸೈಯದ್ ನೀಡಿದ ದೂರಿನ ಮೇರೆಗೆ ಬಾಗಲೂರು ಪೊಲೀಸರು ವಾಸಿಂ ಅಂಡ್ ಗ್ಯಾಂಗ್ ಅನ್ನ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.